ಮದುವೆ ಸಂಭ್ರಮ. ಹಲವಾರು ವರ್ಷಗಳ ಕಾಲ ಪ್ರೀತಿಸಿದ ಹುಡುಗನ ಜೊತೆ ಕೈ ಹಿಡಿದು ನಡೆಯುವಂತಹ ಅಮೃತಗಳಿಗೆ ಎಲ್ಲವೂ ಸಿದ್ಧವಾಗಿತ್ತು. ಮದುವೆ ಸಂಭ್ರಮ ಅಂದ್ರೆ ಹೆಣ್ಮಕ್ಳಿಗೆ ಹೇಳ್ಬೇಕಾ, ಅವರದ್ದು ಸಂಭ್ರಮ ಒಂದ್ ಹೆಜ್ಜೆ ಮುಂದೆ ಇರುತ್ತೆ. ಜೀವನ ಪೂರ್ತಿ ಒಬ್ಬನ ಜೊತೆ ಬದುಕು ಬಾಳ್ಬೇಕಾದಂತಹ ಅಮೃತ ಗಳಿಗೆ ಅದು. ಹೆಣ್ಮಕ್ಳು ಅದನ್ನ ತುಂಬಾನೇ ಸಂಭ್ರಮಿಸ್ತಾರೆ. ಅದೇ ರೀತಿ ನಮ್ಮ ಸ್ಮೃತಿ ಮಂದನ ಕೂಡ ಬದುಕಿನ ಬಗ್ಗೆ ಬಣ್ಣ ಬಣ್ಣದ ಕನಸುಗಳನ್ನ ಕಟ್ಟಿದ್ಲು. ಅದರಲ್ಲೂ ಹಲವಾರು ವರ್ಷಗಳ ಕಾಲ ತಾನು ನೋಡಿದಂತ ಹುಡುಗ, ತಾನು ಪ್ರೀತಿಸಿದಂತ ಹುಡುಗ ನನ್ನ ಜೊತೆ ಇನ್ನು ಬದುಕಿನುದ್ದಕ್ಕೂ ಜೊತೆಯಾಗಿ ಇರ್ತಾನೆ ಎನ್ನುವಂತಹ ಕನಸುಗಳನ್ನ ಆಕೆ ಕಟ್ಟಿದ್ಲು. ಆದ್ರೆ ಆಕೆಯ ಜೀವನದಲ್ಲಿ ಯಾರು ಕೂಡ ಅಂದುಕೊಳ್ಳದ ಘಟನೆ ನಡೆದು ಬಿಡುತ್ತೆ. ಯಾವ ಹುಡುಗನನ್ನ ಕಣ್ಣು ಮುಚ್ಚಿ ಆಕೆ ನಂಬಿದ್ಲೋ ಆತ ಮೋಸ ಮಾಡಿಬಿಡ್ತಾನೆ. ಇನ್ನೊಬ್ಬ ಹುಡುಗಿಯ ಜೊತೆ ಮಾಡಬಾರದನ್ನ ಮಾಡಿದ್ದಾನೆ ಅನ್ನೋದು ಗೊತ್ತಾಯ್ತೋ, ಕಟ್ಟಿದ್ದ ಕನಸಿನ ಗೋಪುರ ಕುಸಿದು ಬೀಳುತ್ತೆ. ಬದುಕಿನ ಬಗ್ಗೆ ಚಿತ್ರ ವಿಚಿತ್ರ ಕನಸುಗಳನ್ನ ಕಂಡಿದ್ದಂತ ಸ್ಮೃತಿ ಮಂದಾನಗೆ ಮದುವೆಗೆ ಮುಂಚೆಯೇ ಆಘಾತವಾಗುತ್ತೆ. ಯಾವ ನಂಬಿಕೆಯನ್ನ ಹುಡುಗನ ಮೇಲೆ ಇಟ್ಟಿದ್ಲೋ ಆ ನಂಬಿಕೆ ಕ್ಷಣ ಮಾತ್ರದಲ್ಲಿ ಛಿದ್ರವಾಗುತ್ತೆ. ಹೃದಯವೇ ಒಡೆದಂತಹ ಅನುಭವ ಅದು. ಕಟ್ ಮಾಡಿ 1 ತಿಂಗಳಾದ ನಂತರ ಆಕೆ ಈಗ WPL ಚಾಂಪಿಯನ್ ಆಗಿದ್ದಾಳೆ. ಯಾರು ಕೂಡ ಇಂತಹ ಪರಿಸ್ಥಿತಿಯನ್ನ ಅನುಭವಿಸಬಾರದು. ಅಂತಹ ಪರಿಸ್ಥಿತಿಯನ್ನ ಅನುಭವಿಸಿ ಅದರಿಂದ ಹೊರಬಂದು ಈಗ ಆಟದ ಮೇಲೆ ಫೋಕಸ್ ಮಾಡಿ ನನ್ನ ನಿಜವಾದ ಪ್ರೀತಿ ಕ್ರಿಕೆಟ್ ಅನ್ನೋದನ್ನ ಜಗತ್ತಿಗೆ ತೋರಿಸಿದ್ದಾಳೆ. RCB WPL ನಲ್ಲಿ ಮತ್ತೊಮ್ಮೆ ಚಾಂಪಿಯನ್ ಆಗಿದೆ. ಇದು RCB ತಂಡದ ಗೆಲುವಲ್ಲ, ಇದು ಸ್ಮೃತಿ ಮಂದಾನ ಎನ್ನುವಂತಹ ಗಟ್ಟಿಗಿತ್ತಿಯ ಗೆಲುವು. ಸ್ಮೃತಿ ಮಂದಾನ ಫೈನಲ್ ನಲ್ಲಿ ಬ್ಯಾಟಿಂಗ್ ಬರುವಾಗಲೇ ಡಿಸೈಡ್ ಮಾಡಿದ್ಲು, ಏನೇ ಆಗ್ಲಿ ಇದನ್ನ ನಾನು ಗೆಲ್ಲಿಸಿಯೇ ಕೊಡ್ತೇನೆ ಎನ್ನುವಂತಹ ಛಲವನ್ನಿಟ್ಕೊಂಡಿದ್ಲು. ಅದು ಪ್ರತಿ ಶಾಟ್ ನಲ್ಲೂ ಕಾಣಿಸ್ತಾ ಇತ್ತು. ಅವಳ ತಲೆಯಲ್ಲಿ ಕ್ಲಿಯರ್ ಆಗಿತ್ತು, ಏನೇ ಆದ್ರೂ ನನ್ಗೆ ಮೋಸ ಮಾಡಿದವ್ರಿಗೆ ನಾನು ಗೆದ್ದು ತೋರಿಸ್ಬೇಕು, ನಾನು ಯಾವ ರೀತಿ ಆಟ ಆಡ್ತೇನೆ ಎನ್ನುವಂತ ಸ್ಪಷ್ಟತೆ ಆಕೆಯ ತಲೆಯಲ್ಲಿತ್ತು. ಒಂದೇ ಒಂದು ಮಿಸ್ ಶಾಟ್ ಇರಲಿಲ್ಲ. ಎಲ್ಲವೂ ಕೂಡ ಮಿಡ್ಲ್ ಆಫ್ ದ ಬ್ಯಾಟ್. ಎಲ್ಲ ಶಾಟ್ಗಳನ್ನ ಕೂಡ ಆ ಹುಡುಗನನ್ನ ತಲೆಯಲ್ಲಿಟ್ಕೊಂಡೇ ಆಡಿದ ರೀತಿ ಕಾಣಿಸುತ್ತೆ. ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆಯಾಗುತ್ತೆ. ಸ್ಮೃತಿ ಮಂದಾನ ತನ್ನ ತಂಡವನ್ನ ಗೆಲುವಿನ ಹಂತಕ್ಕೆ ತೆಗೆದುಕೊಂಡು ಬರ್ತಾರೆ. ಫಿನಿಶ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಈ ಗೆಲುವನ್ನ ಸ್ಮೃತಿ ಮಂದಾನ ಸಂಭ್ರಮಿಸ್ತಾ ಇದ್ದಾರೆ. ತನಗಾದ ಆಘಾತದಿಂದ ಹೊರಬಂದು ಕ್ರಿಕೆಟ್ ಅನ್ನ ಪ್ರೀತಿಸಿ ಈಗ ಗೆದ್ದು ಬೀಗಿದ್ದಾಳೆ. ವಿಕೆಟ್ ಹೋದಾಗ್ಲೂ ಕೂಡ ಬೌಂಡ್ರಿ ಸಿಕ್ಸರ್ ಅನ್ನ ಬಾರಿಸುವ ಪ್ರಯತ್ನವನ್ನ ಮಾಡಿದ್ರು. ಟೈಮ್ ಔಟ್ ಆದ ನಂತರವೂ ಕೂಡ ಬೌಂಡ್ರಿ ಸಿಕ್ಸರ್ ಅನ್ನ ಬಾರಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಅಂದ್ರೆ ತನ್ನ ಆಟದ ಮೇಲೆ ಆಕೆಗೆ ಎಷ್ಟು ನಂಬಿಕೆ ಇತ್ತು ಅನ್ನೋದು ಇದರಲ್ಲಿ ಕಾಣಿಸುತ್ತೆ. ಇನ್ನು RCB ಮ್ಯಾನೇಜ್ಮೆಂಟ್ 16 ವರ್ಷಗಳ ಕಾಲ ಕಪ್ಗಾಗಿ ಕಾದಿತ್ತು. ನಿಮ್ಗೆಲ್ಲ ಗೊತ್ತಿದೆ. 16 ವರ್ಷಗಳ ಕಾಲ ಅಭಿಮಾನಿಗಳು ಈ ಸಲ ಕಪ್ ನಮ್ದು 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 ಅಂತ ಹೇಳ್ತಾ ಇದ್ರು. ಆದರೆ RCBಗೆ ಗೆಲುವಿನ ಭಾಗ್ಯ ಸಿಕ್ಕಿರಲಿಲ್ಲ. ಆದ್ರೆ ನಮ್ಮ ಮಹಿಳೆಯರು 2024ರಲ್ಲಿ ಮೊದಲ ಬಾರಿಗೆ ಕಪ್ ಅನ್ನ ಎತ್ತಿ ಹಿಡಿತಾರೆ. 2024ರ WPL ನಲ್ಲಿ RCB ಚಾಂಪಿಯನ್ ಆಗುತ್ತೆ. 2025ರಲ್ಲಿ ನಮ್ಮ ಪುರುಷರು ನಾವೇನು ಕಮ್ಮಿ ಇಲ್ಲ ಅಂತ ಚಾಂಪಿಯನ್ ಆಗ್ತಾರೆ. ಈಗ ಮಹಿಳೆಯರು WPL 2026ರಲ್ಲಿ ಮತ್ತೊಮ್ಮೆ ಚಾಂಪಿಯನ್ ಆಗ್ತಾರೆ. ಅಲ್ಲಿಗೆ RCB ತಂಡಕ್ಕೆ ಹ್ಯಾಟ್ರಿಕ್ ಕಪ್ಗಳು ಬಂದುಬಿಟ್ಟಿದೆ. ಪ್ರತಿ ವರ್ಷ ಹೇಳ್ತಾ ಇದ್ದಂತ ಈ ಸಲ ಕಪ್ ನಮ್ದು ನಮ್ದು ಸತತ 3ನೇ ವರ್ಷ ಕೂಡ ಕಂಟಿನ್ಯೂ ಆಗ್ತಾ ಇದೆ. RCB ಅನ್ನ ಈಗ ಹೆಮ್ಮೆಯಿಂದ ಹೇಳಬಹುದು, ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಲ್ಲ, ಬದಲಾಗಿ ರಾಯಲ್ ಚಾಂಪಿಯನ್ಸ್ ಬೆಂಗಳೂರು. RCBಯ ಈ ಬಂಗಾರದ ಗೆಲುವಿನ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ.